ನಿನ್ನ ಚೆಕ್ ಮಾಡ್ಬೇಕಂದ. ಓಕೆ, ಎಲ್ಲಿ ಎಲ್ಲಿ ಓಡ್ತಿದ್ಯಾ? ಕೂತ್ಕೋ ಕೂತ್ಕೋ, ಹಾಗೆ ಕೂತ್ಕೋ. ಎಲ್ಲಿ ನಾಲ್ಗೆ ತೆಗಿ. ಆನು ಬಾಯಿ ಮುಚ್ಚು. ಸ್ವಲ್ಪ ಜ್ವರ ಇರೋ ಹಾಗಿದೆ. ಏನ್ ಮಾಡೋದು? ಈಗ ಒಂದು ಒಳ್ಳೆ ಸಿಹಿ ಔಷಧಿ ಕೊಡ್ತೀನಿ, ಅದನ್ನ ತಗೋತೀಯಾ? ಓ ಎಸ್, ಒಂದೇ ಸಲ ಕುಡ್ಬಿಡ್ತೀನಿ. ಅಯ್ಯೋ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ? ದಿವಸಕ್ಕೆ 3 ಸಲ ಇಷ್ಟಿಷ್ಟೇ ತಗೋಬೇಕು. ಓಕೆ? ತಗೊಳ್ಳಿಮ್ಮ. ಹೋದ್ಸಲ ಕೆಮ್ಮಿಗೆ ಅಂತ ಕಹಿ ಔಷಧಿ ಕೊಟ್ಟಿದ್ದೆ, ಅದನ್ನ ಚರಂಡಿಗೆ ಚೆಲ್ಲದ್ರಿ. ಚರಂಡಿಗೆ ಕೆಮ್ಮು ವಾಸಿ ಆಯ್ತು, ಮಗು ಕೆಮ್ಮು ಹಾಗೆ ಉಳ್ಕೋತು. ಆ ತರ ಮಾಡಲ್ವಲ್ಲ? ಫೀಸ್ ಎಷ್ಟು ಡಾಕ್ಟರ್? ಫೀಸ್ ಯಾಕೆ? ಮಗು ನಗ್ನಾಗ್ತಾ ಇದ್ರೆ ಅಷ್ಟೇ ಫೀಸ್. ಹೋಗಿ. ನಾಳೆ ಕರ್ಕೊಂಡ್ ಬರ್ಲಾ? ನಾಳೆ ಯಾಕೆ ಕರ್ಕೊಂಡ್ ಬರ್ತೀರಾ? ಅದ್ ನಗ್ನಾಗ್ತಾ ಇರುತ್ತೆ. ಹೋಗಿ. ಸರಿ ಡಾಕ್ಟರ್, ಬರ್ತೀನಿ. ನೆಕ್ಸ್ಟ್. ಓಹೋ, ಎಷ್ಟರಾಗ ಉಸಿರಾಡ್ತೀಯಮ್ಮ ನೀನು? ಹಾ, ತೊಳ್ರಿ. ದಿವಸಕ್ಕೆ 2 ಮಾತ್ರೆ ಕೊಡಿ, ವಾಸಿ ಆಗತ್ತೆ. ಫೀಸ್ ಎಷ್ಟು ಡಾಕ್ಟ್ರೆ? 2 ರೂಪಾಯಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ನಾನು ಪ್ರೇಮ ತಪಸ್ವಿ, ಅದಕ್ಕೆ ನನ್ನ ಎಲ್ರು ಕಾಮೇಶಿ ಕಾಮೇಶಿ ಅಂತ ಕರೀತಾರೆ. ಇಲ್ಲಿಗೆ ಯಾಕೆ ಬಂದ್ರಿ? ನಾನು ಮಕ್ಳು ಡಾಕ್ಟ್ರು. ನಮ್ ತಾತ ಈಗಲೂ ನನ್ನ ಮಗು ಮಗು ಅಂತ ಕರೀತಾರೆ. ನಾನೇನಂತ ಕರಿಬೇಕು? ನೀವು ದೊಡ್ಡ ಮಗು ಅಂತ ಕರೀರಿ, ನಂದೇನ್ ಅಭ್ಯಂತರ ಇಲ್ಲ. ನೀವು ಮೆಡಿಕಲ್ ರೆಪ್ರೆಸೆಂಟೇಟಿವ್. ಈ ಹೊಸ ಬ್ಯಾಗ್ ನೋಡಿದ್ರೆ ನೀವು ಹೊಸದಾಗಿ ಕೆಲ್ಸಕ್ಕೆ ಸೇರಿದಾಗಿದೆ. ಎಕ್ಸಾಕ್ಟ್ಲಿ ಸರ್, ನಾನು ಹೊಸದಾಗಿ ಕೆಲ್ಸಕ್ಕೆ ಸೇರಿದ್ದೀನಿ, ನಮ್ ಕಂಪ್ನಿನೂ ಹೊಸದು. ಇಲ್ಲಿ ನೋಡಿ ಸರ್, ಕ್ಯಾಟ್ಲಾಗ್ ಎಲ್ಲ ಡೀಟೇಲ್ಸ್ ನಾವು ಹೋದ್ಮೇಲೆ ನೋಡ್ಕೊಳ್ಳಿ ಸರ್. ಇದನ್ನ ನೋಡಿ ಸರ್, ಸಿಂಪಲ್ ಆಗಿ ನಮ್ ಕಂಪ್ನಿ ಹೊಸ ಶಾಂಪಲ್ಸ್ ಎಲ್ಲ ತೋರಿಸ್ತೀನಿ. ಇದನ್ನ ನೋಡಿ ಸರ್, ಇದು ಹಂಗರ್ ನಿಲ್ ಅಂದ್ರೆ ಅರ್ಥಾತ್ ಹಸಿವು ನಿಲ್. ಒಂದು ಗುಳಿಗೆ ನುಂಗು ಬಿಟ್ರೆ ಬಡವರಿಗೆ ಹಸಿವೆ ಆಗೋಲ್ಲ ಸರ್. ಇದು ಬಡವರ ಪಾಲಿಗೆ ಸಂಜೀವನಿ ಸರ್. ಇದು ನೋಡಿ ಸರ್, ನೋವೋ ನಿಲ್ ಅರ್ಥಾತ್ ನೋವು ನಿಲ್. ಒಂದು ಗುಳಿಗೆ ತಗೊಂಡ್ ಬಿಟ್ರೆ ನೋವು ಎಲ್ಲಿರುತ್ತೋ ಅಲ್ಲಾಡ್ದಾಗ ಅಲ್ಲೇ ನಿಂತು ಬಿಟ್ಟಿರುತ್ತೆ ಸರ್. ಇದು ನೋಡಿ ಸರ್, ಟಂಗ್ ಸ್ಟಾಪ್ ಅಂದ್ರೆ ನಾಲ್ಗೆ ನಿಲ್. ಯಾರಾದ್ರೂ ಬೋರ್ ಹೊಡ್ಸೋರ್ ಬಾಯಿ ಬಂದ್ ಮಾಡೋಕೆ ಸಿದ್ಧ ಔಷಧ ಸರ್. ಈ ಮಾತ್ರೆ ನೀವ್ ಯಾಕೆ ಒಂದ್ ತಗೋಬಾರ್ದು? ಗುಬೆ ಗುಸ್ಲು ಗಮ. ಇದೆಲ್ಲ ನಿಮ್ ಕಂಪ್ನಿ ಹೊಸ ಮಾತ್ರೆಗಳ? ಅಲ್ಲ, ನಾನು ನಿನಗಿಟ್ಟಿರೋ ಹೆಸರುಗಳು. ಯಾಕೋ? ಅಯ್ಯ ಮಿತ್ರ ಚಂದ್ರಶೇಖರ, ನೀನು ಡಾಕ್ಟರ್ ಆಗಕ್ಕೆ ನಾಲಾಯಕ್ ಕಣೋ ಅಲ್ವೋ? ರೋಗಿ ಬಂದ ತಕ್ಷಣ ಒಂದೇ ದಿವಸದಲ್ಲಿ ಯಾವ ಡಾಕ್ಟರ್ ಆದ್ರೂ ಈ ಕಾಲದಲ್ಲಿ ಕಾಯಿಲೆ ವಾಸಿ ಮಾಡ್ತಾನ? ಅಲ್ಲ, 1/2 ಬಿಲ್ ತಗೊಳ್ದೆ ಇರೋನು ಈ ಕಾಲದಲ್ಲಿ ಡಾಕ್ಟ್ರಾ? ನೀನು ಡಾಕ್ಟರ್ ಆಗೋಕೆ ನಾಲಾಯಕ್. ಅಯ್ಯೋ, ನಾನು 120 ಸ್ಪೀಡಲ್ಲಿ ಸ್ವೈ ಅಂತ ಕರೀತಿದ್ರೆ ನೀವು 40 ಸ್ಪೀಡಲ್ಲಿ ಡಿಂಗ್ 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 ಅಂತ ಒಳ್ಳೆ ಕಾಯಿಲೆ ಬಂದು ಕೋಳಿ ತರ ಬರ್ತಿರಲ್ರಿ. ಅಮ್ಮಣ್ಣೆ ಕರೆದ್ಬಿಟ್ಲು ಅಂತ 140 ಸ್ಪೀಡಲ್ಲಿ ಮದ ಬಂದು ಗೂಳಿ ಹಾಗೆ ಬಂದ್ಬಿಡ್ಬೇಕಾಗಿತ್ತಾ? ಈ ಜೇಬಲ್ ಯಾಲಕ್ಕಿ ಇರೋವರೆಗೂ ಆ ಸ್ಪೀಡ್ ನಿಮಗೆಲ್ಲ ಬರ್ಬೇಕು. ನೋಡು ನೋಡು, ನೀನೇನ್ ಬೇಕಾದ್ರೂ ಮಾತಾಡು, ನನ್ ಯಾಲಕ್ಕಿ ಬಗ್ಗೆ ಮಾತಾಡ್ದ ಬಡ್ಕೋಬೇಡ್ವೆ, ಅದಕ್ಕಿನ್ನೂ ಟೈಮ್ ಇದೆ. ಅಯ್ಯೋ, ಏನು ಒಳ್ಳೆ ಹಂದಿ ಹಾಕಿ ಜಗಳ ಕಾಯ್ತಾನೆ ಇರ್ತೀರಿ. ಇದಕ್ಕೆಲ್ಲ ನೀನೇ ಕಾರಣ. ಯಾಕೆ ಅಂದ್ರೆ ಯಾವತ್ತೋ ಒಂದ್ ದಿವಸ ರಾತ್ರಿ ನಿದ್ದೆ ಬರ್ಲಿಲ್ಲ ಯಾ ಮಿತ್ರ ಅಂದಿದ್ದಕ್ಕೆ ಬರ್ಕೊಟ್ಟಿಲ್ಲ ಪ್ರಿಸ್ಕ್ರಿಪ್ಷನ್, ಲವ್ ಮಾಡು ಅಂತ. ಮಾಡ್ದೆ ಲವ್ ಇವಳನ್ನ. ಇದ್ ಬದ್ದಿದ್ ನಿದ್ದೆ ಎಲ್ಲ ಗಬ್ಬೆದ್ದು ಹೋಯ್ತು. ಮುಂದೇನಯ್ಯ ಗತಿ ಅಂದೆ, ಕಟ್ಟು ತಾಳಿ ಅಂದೆ. ನಾನು ಕಟ್ಟೆ ಈ ಮುದ್ಮಣಿಗೆ ತಾಳಿನ. ಆವತ್ತಿಂದ ಕಚ್ಚಾಟ ಬಿಟ್ರೆ ಇನ್ನೇನೂ ನಡೆದಿಲ್ಲ. ಈ ಜೇಬಲ್ ಯಾಲಕ್ಕಿ ಇರೋವರೆಗೂ ಏನೇನೂ ಆಗೋಲ್ಲ. ಇಳಿಸಿ ನೀವು ಬನ್ನಿ ಮನೆಗೆ, ಊಟ ಮಾಡಿವ್ರ? ಇಲ್ಲಮ್ಮ, ಬೆಳಗ್ಗೆ ತಿಂಡಿನ ಇನ್ನೂ ಆಗಿಲ್ಲ. ನಾ ಸ್ವಲ್ಪ ಹೊರಟು ಬರ್ತೀನೋ. ಸ್ವಲ್ಪ ಏನು, ಪೂರ್ತಿನೇ ಹೋಗ್ಬಿಟ್ಟು ಬನ್ನಿ. ಬಾಯ್ ಬಾಯ್. ನೋಡ್ಯಾ ಅವನ್ ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಗೊತ್ತಾ? ಗೊತ್ತು. ಎಲ್ಲಿ? ಅಲ್ಲಿ. ಸುಮಾ, ಸುಮಾ. ಚಂದ್ರು, ಹೌದು, ಅದೇನು ಈ ಅಲೆಗಳು ಆಸೆಯಿಂದ ಬಂದು ತೀರಕ್ಕೆ ಹೊಡೆಯೋ ಹಾಗೆ ನಾನು ನೋಡ್ತಿದ್ದ ಹಾಗೆ ಓಡೋಡ್ ಬಂದಿಲ್ಲ. ಇದೇನ್ ಹೊಸ್ತಾ? ಓಹೋ, ದಿವಸ ಇದೇ ತರ ಅಲ್ವಾ ಮಾಡೋದು?
ಈ ತಮಾಷೆ ಬುದ್ಧಿ ಬಿಡಿ ಅಂದ್ರೆ ನೀವು ಬಿಡಲ್ಲ. ಅಲ್ಲ ಸುಮಾ, ನೀನ್ ದಿವಸ ಹೀಗೆ ಕೆನ್ನೆಗೆ ಹೊಡಿತಾನೆ ಇರ್ತಿಯಲ್ಲ, ಒಂದು ದಿವಸವಾದ್ರೂ ವಿಶ್ವಾಸವಾಗಿ ಕೊಟ್ಟಿದ್ಯಾ? ಅದಕ್ಕೂನಾ? ಅಬಾಬಾಬಾಬಾಬಾಬಾ, ಆ ದೇವ್ರು ಈ ಸೌಂದರ್ಯ ಅನ್ನೋದನ್ನ ಯಾರ್ಯಾರಲ್ಲಿ ಎಲ್ಲೆಲ್ಲಿ ಇಟ್ಟಿರ್ತಾನೋ ಒಂದು ಗೊತ್ತಾಗಲ್ಲ. ಈ ಹೆಂಗಸರಲ್ಲಿ ಗಡಸುತನ, ಗಡಸ್ತನ ಅಲ್ಲ, ಸೌಮ್ಯತನ, ಆ ಸೌಂದರ್ಯ, ನಾಚಿಕೆ, ಅಬ್ಬಾಬಾಬಾಬಾಬಾ, ಈ ಪ್ರಪಂಚದಲ್ಲಿರೋ ಸೌಂದರ್ಯನೆಲ್ಲ ಒಟ್ಟಿಗೆ ಕೂಡಿಸಿ ಜಮಾ ಮಾಡಿ ಈ ಹೆಂಗಸರ ನಾಚಿಕೆ ಅನ್ನೋದ್ರಲ್ಲಿ ಇಟ್ಬಿಟ್ಟ ಆ ದೇವ್ರು. ಅಬ್ಬಾ, ಅದಕ್ಕೆ ಅವನು ಎಂಥ ಗಂಡಸೆ ಆಗಿರ್ಲಿ, ವಿಶ್ವಾಮಿತ್ರ ಆಗಿದ್ರು ಸರಿ, ಫ್ಲಾಟ್ ಅಂತ ಆಕರ್ಷಣೆ. ಏನಾಗಿದೆ ನಿಮ್ಗೆ ಇವತ್ತು? ಏನಾಗಿದ್ಯಾ? ಬಾಯ್ ಬಾ ನೋಡು, ಆ ಸಮುದ್ರ ಹೇಗೆ ಉಕ್ತಾ ಇದೆ ಹಾಗೆ ನನ್ನ ಹೃದಯದಲ್ಲಿ ಪ್ರೀತಿಯ ಬುಗ್ಗೆ ಉಕ್ಕುತ್ತಾ. ಚಂದ್ರು, ಐ ಲವ್. ಇದನ್ ಯಾಕೆ ಬಂದ ತಕ್ಷಣ ಹೇಳಿಲ್ಲ? ಬಂದ ತಕ್ಷಣ ಹೇಳ್ಬಿಟ್ರೆ ಈ ತರ ಚುಡಾಯಿಸಕ್ ಆಗ್ತಿತ್ತ? ತಮಾಷೆ ಮಾಡಕ್ ಆಗ್ತಿತ್ತ? ಸರಿ, ನನಗೆ ಹೊತ್ತಾಯ್ತು, ನಾನ್ ಮನೆಗೆ ಹೋಗ್ಬೇಕು. ಯಾವಾಗ ನನ್ನ ಹತ್ರ ಬಂದ್ರು ಹೋಗ್ತೀನಿ ಹೋಗ್ತೀನಿ ಅಂತೀಯಲ್ಲ, ನಮ್ಮ ಮನೆಗೆ ಯಾವಾಗ ಬರ್ತಿ? ನಮ್ಮ ಅಪ್ಪನ್ ಬಂದ್ ಕೇಳಿ. ನಿಮ್ಮ ಅಪ್ಪನ್ನ ಒಂದ್ ಕೆಲಸ ಮಾಡೋಣ, ಕಾರಲ್ಲಿ ಹೋಗ್ತಾ ಹೋಗ್ತಾ ಆ ವಿಷಯ ತೀರ್ಮಾನ ಮಾಡೋಣ. ಸುಮಾ, ಏನಪ್ಪ? ಒಂದು ಶುಭ ಸಮಾಚಾರ. ಶುಭ ಸಮಾಚಾರ? ಏನಪ್ಪ ಅದು? ಇವತ್ತಿಗೆ ನನ್ನ ಚಿಂತೆ ಪರಿಹಾರ ಆಗೋಯ್ತು. ಅಂದ್ರೆ? ಬೆಳೆದ ಮಗಳು ಮನೇಲಿದ್ರೆ ಅಪ್ಪನಿಗೆ ಇನ್ನೇನ್ ಚಿಂತೆ? ಮಗಳ ಮದುವೆ ಚಿಂತೆ. ಮದುವೆ? ಹೂ ಕಣಮ್ಮ, ನನ್ ಸ್ನೇಹಿತ ಶ್ರೀಕಂಠು ಸಿಕ್ಕಿದ್ದ. ಅವನ್ ಮಗ ಅಮೆರಿಕಾಯಿಂದ ಬಂದಿದ್ದಾನಂತೆ. ಇನ್ನೂ 3 ತಿಂಗಳು ಇಲ್ಲೇ ಇರ್ತಾನೆ. ಅವನು ಮದುವೆ ಮಾಡಿ ಕಳಿಸ್ಬೇಕು ಅಂತ ಇವನ ಆಸೆ. ನಿನ್ನನ್ನೇ ಸೊಸೆ ಮಾಡ್ಕೋಬೇಕು ಅಂತ ಶ್ರೀಕಂಠು ಬಹಳ ಇಷ್ಟ ಇದೆ. ಮಗನೂ ಹೇಳ್ಬಿಟ್ಟಿದ್ದಾನಂತೆ, ನೀವ್ ಯಾವ ಹೆಣ್ಣು ಒಪ್ಪಿದ್ರು ನನಗೂ ಅವಳೇ ಇಷ್ಟ ಅಂತ. ಈ ಮದುವೆ ಆಗ್ಬಿಟ್ರೆ ನಿನ್ನ ಅದೃಷ್ಟ ಕಣಮ್ಮ. ಅಪ್ಪ, ಈ ಮದುವೆ ವಿಷಯದಲ್ಲಿ ನನಗೂ ಸ್ವಲ್ಪ ಯೋಚನೆ ಮಾಡೋಕೆ ಅವಕಾಶ ಕೊಡ್ಬೇಕು ತಾನೆ? ಆಯ್ತು, ನಾಳೆವರೆಗೂ ಚೆನ್ನಾಗಿ ಯೋಚನೆ ಮಾಡಿ ನಿನ್ನ ಇಷ್ಟ ಏನು ಅಂತ ಹೇಳು. ಆಮೇಲೆ ನನ್ನ ನಿರ್ಧಾರ ಏನು ಅಂತ ನಾ ಅವ್ರಿಗೆ ಹೇಳ್ಬಿಡ್ತೀನಿ. ಸರಿ ತಾನೆ? ದೇವ್ರೇ, ಈ ಮದುವೆ ಒಂದಾಗ್ಬಿಟ್ರೆ. ಇನ್ನು ನಮ್ಮ ಅಪ್ಪನ ಹತ್ರ ಬಂದು ನೀವು ಮಾತಾಡಕ್ಕೆ ತಡೆ ಮಾಡಿದ್ರೆ ಅಷ್ಟೇ. ನೀವೆಲ್ಲೋ ನಾನೆಲ್ಲೋ ಹಾಗಾಗ್ಬಾರ್ದಲ್ಲ. ನೀವು ನಾಳೆ ಬರ್ತೀರಾ, ನಮ್ಮ ಅಪ್ಪನ ಹತ್ರ ಮಾತಾಡ್ತೀರಾ? ಹ್ಮ್? ಅಷ್ಟೊತ್ತಿಗೆ ಎಲ್ಲಪ್ಪ ಹೋಗಿದೆ? ವಯಸ್ಸಿಗೆ ಬಂದ ಮಗಳನ್ನ ಮನೇಲಿ ಇಟ್ಕೊಳ್ಳೋದು, ಮಡ್ಲಲ್ಲಿ ಬೆಂಕಿ ಇಟ್ಕೊಳ್ಳೋದು ಎರಡೂ ಒಂದೇ ಕಣಮ್ಮ. ನಮ್ಮ ಶ್ರೀಕಂಠುಗೆ ಅದೇ ನಿನ್ನೆ ಹೇಳಿದ್ನಲ್ಲ ನನ್ನ ಸ್ನೇಹಿತ, ಅವನಿಗೆ ಉತ್ತರ ಕೊಡ್ಬೇಕಿತ್ತು. ಹಾಗೆ ಮದುವೆ ಆಗೋ ಹುಡುಗನ್ನು ನೋಡ್ಬೇಕಿತ್ತು. ಅದಕ್ಕೆ ಹುಡುಗನ್ ನೋಡ್ದೆ. ಹುಡುಗ ಲಕ್ಷಣವಾಗಿದ್ದಾನೆ, ಸಾಭ್ಯಸ್ಥ, ತುಂಬಾ ಓದಿದ್ದಾನೆ, ನಿನಗೆ ತಕ್ಕ ಜೋಡಿ. 10 ನಿಮಿಷ ಮಾತಾಡದೆ ಅವನ ಗುಣ ನಡವಳಿಕೆ ನನಗಂತೂ ಬಹಳ ಮೆಚ್ಚುಗೆ ಆಯ್ತು. ನಾನು ಒಪ್ಪಿಗೆ ಕೊಟ್ಟು ಬಂದ್ಬಿಟ್ಟೆ. ಅಪ್ಪ, ನನ್ನನ್ನು ಒಂದು ಮಾತು ಕೇಳಿದೆ. ಸುಮಾ, ನಿನ್ನ ಚಿಕ್ಕಂದಿನಿಂದಲೂ ಅಪ್ಪ ಅಮ್ಮ ಎಲ್ಲ ನಾನೇ ಆಗಿ ಸಾಕಿ ಬೆಳೆಸ್ದೆ. ನಿನ್ನ ಯಾವ ಆಸೆಗೂ ಮಣ್ಣೆರಚಲಿಲ್ಲ. ನಿನ್ನ ಮನಸ್ಸಿಗೆ ನೋವಾಗಬಾರ್ದು ಅಂತ ಎಲ್ಲ ಸ್ವಾತಂತ್ರ್ಯನೂ ಕೊಟ್ಟೆ. ನೀನು ಅಷ್ಟೇ, ನನ್ನ ಮನಸ್ಸಿಗೆ ನೋವಾಗೋ ಹಾಗೆ ಯಾವತ್ತೂ ನಡ್ಕೊಂಡಿಲ್ಲ, ನನ್ನ ಮಾತನ್ನ ಮೀರಿಲ್ಲ. ಈಗಲೂ ನನ್ನ ಮಾತನ್ನ ಮೀರೋದಿಲ್ಲ ನೀನು ಅಂತ ನಂಗೆ ನಂಬಿಕೆ ಇದೆ. ಆ ಹುಡುಗನ ಫೋಟೋ ತಂದಿದ್ದೀನಿ ನೋಡು. ಎಲ್ಲ ನೀವೇ ನಿಶ್ಚಯ ಮಾಡಿ ಒಪ್ಪಿಗೆ ಕೊಟ್ಟು ಬಂದ್ಮೇಲೆ
ನಾನ್ ನೋಡೋ ಅವಶ್ಯಕತೆ ಏನಿದೆ ಅಪ್ಪ? ಸುಮಾ, ನನಗೇನೋ ನೀನು ಈ ಹುಡುಗನ್ನೇ ಮದುವೆ ಮಾಡ್ಕೋಬೇಕು ಅಂತ ಇಷ್ಟ. ಇದರ ಮೇಲೆ ನಿನ್ನಿಷ್ಟ. ನಿನಗೆ ಇಷ್ಟ ಇಲ್ಲದೆ ಇದ್ರೆ ಹೇಳ್ಬಿಡು, ಬೇರೆ ಹುಡುಗನ್ ನೋಡೋಣ. ಏನು ಒಪ್ಗೆನಾ ಡಾಕ್ಟರ್ ಚಂದ್ರು? ಏನು ಅಮ್ಮ ಅವರ ಮುಖದಲ್ಲಿ, ಕಣ್ಣಲ್ಲಿ, ಕೆನ್ನೆಯಲ್ಲಿ ಕಳೆ ಉಗ್ತಾ ಇದೆಯಲ್ಲ? ನಿಮ್ ಮುಖದಲ್ಲೂ ಕಳೆ ಹೋಗ್ತಾ ಇದೆ. ಹೌದಾ? ಏನ್ ಸಮಾಚಾರ? ಏನು ಗೊತ್ತಿಲ್ದವ್ರು ಹಾಗೆ. ನಮ್ಮಪ್ಪ ಬಂದಿರ್ಲಿಲ್ವಾ? ನಿಮ್ಮಪ್ಪನ ಇಲ್ವಲ್ಲ? ಇಲ್ಲ. ಪ್ರಮಾಣವಾಗ್ಲು ಪ್ರಮಾಣವಾಗ್ಲು ನಾ ಸುಳ್ಳು ಹೇಳ್ತಾ ಇದೀನಿ. ನಿಮ್ಮ ಬುದ್ಧಿ ನಿಮ್ಮನ್ನ ಬಿಡಲ್ವಲ್ಲ. ಈಗ್ಲೂ ತಮಾಷೆನಾ? ಏನಂದ್ರು ನಮ್ಮಪ್ಪ? ಸೀದಾ ಮನೆ ಒಳಗ್ ಬಂದ್ರು, ನನ್ನೇ ದುರ್ಗುಟ್ಕೊಂಡು ನೋಡಿದ್ರು. ಲವ್, ನೀನೇನೇನೋ ಡಾಕ್ಟ್ರು, ನನ್ನ ಮಗಳನ್ನ ಲವ್ ಮಾಡ್ತಿರೋನು, ಇಡಿಯಟ್, ಫೂಲ್, ರಾಸ್ಕಲ್ ಅಂತ ಬೈದ್ರಾ? ಬೈತಾರೆ ಅನ್ಕೊಂಡೆ, ಬೈಲೇ ಇಲ್ಲ. ಅಯ್ಯೋ, ವಿಷಯ ಹೇಳಿ. ಬಂದೋರೆ ನನ್ ಮಗಳನ್ನ ಮದುವೆ ಮಾಡ್ಕೋತೀರಾ ಅಂತ ನೈಸಾಗಿ ಕೇಳಿದ್ರು. ಅದಕ್ಕೆ ನೀವೇನ್ ಹೇಳಿದ್ರಿ? ನಾನು ನೈಸಾಗೆ ಈಗಂದ್ರ ಈಗ ನೀನ್ ನಾಚ್ಕೊಂಡಿರ್ಬೋದು ಅನ್ಕೊಂಡು ಮದ್ವೆಗೆ ಹೂ ಅನ್ಬಿಟ್ಟೆ. ಅಂದ್ರೆ ನಮ್ಮ ನಿಶ್ಚಿತಾರ್ಥ, ಆಮೇಲೆ ಮದುವೆ. ಏ, ಮದ್ವೆ ಆಗೋಯ್ತಲ್ಲ. ಯಾವಾಗ? ನಿನ್ನನ್ನ ನಾನು, ನನ್ನನ್ನ ನೀನು, ನಮ್ಮಿಬ್ರು ನಿಮ್ಮಪ್ಪ ಒಪ್ಕೊಂಡ ಕ್ಷಣದಿಂದಲೇ ನೀನು ನಾನು ಗಂಡ ಹೆಂಡತಿ. ಲೇ ಚಂದ್ರು, ಅಣ್ಣ ಚಂದ್ರು, ಅಪ್ಪ ಲೇ ಚಂದ್ರು, ಲೇ ಚಂದ್ರು. ಇವತ್ತು ನನಗೆ ತುಂಬಾ ಸಂತೋಷ ಆಗೋಗಿದೆ. ಏನದು ಸಮಾಚಾರ? ಎತ್ತುವ ತತ್ವ ಸಂತೋಷ. ನನಗೆ ಹೇಳ್ದೆ? ಅಯ್ಯೋ, ನಿನಗೆ ಹೇಳ್ತಾ ಇರ್ತೀನ? ಹೇಳು. ಖಂಡಿತ ಹೇಳ್ತೆ. ಹೇಳು. ಹೇಳ್ತೀನಿ. ಓ, ಇವತ್ತಾಗಿರೋ ಸಂತೋಷ ನಮ್ಗೆ ತಡ್ಕೊಳಕ್ಕೆ ಆಗ್ತಿಲ್ಲ ಕಣೋ. ನಿಜವಾಗ್ಲೂ ಆ ಸಂತೋಷ ನಿನಗೆ ಹೇಳ್ಬೇಕು. ನಾನ್ ಹೇಳ್ತೀನಿ ಇರು. ಖಂಡಿತ. ಅಯ್ಯೋ, ಲವ್ ಮಾಡಿ ಮದುವೆ ಮಾಡ್ಕೊಂಡ್ರೆ ಲೈಫ್ ಬೊಂಬಾಟಾಗಿರುತ್ತೆ ಅಂತ ಯಾವ ನನ್ನ ಮಗ ಅನ್ನಪ್ಪ. ಬಟ್ಟೆ ಒಗ್ದು ಸೊಂಟ ಸಣ್ಣಗಾಗೋಯ್ತು. ಬಟ್ಟೆ ಒಗ್ಯಕ್ ಒಂದು ಹಾಲು ಇಟ್ಕೊಡ್ರಿ ಅಂದ್ರೆ ನ್ಯಾಷನಲ್ ವೇಸ್ಟ್ ಮರಿ ಅಂತಾರೆ ನಮ್ ಯಜಮಾನ್ರು. ಅಮ್ಮಮ್ಮ, ಅಯ್ಯೋ ನನ್ನಮ್ಮ, ಇಲ್ಲಿದ್ಯೇನಮ್ಮ? ನಿನಗೋಸ್ಕರ ನಾ ಎಲ್ಲೆಲ್ಲಿ ಹುಡುಕಾಡ್ ತಡ್ಕಾಡ್ಬಿಟ್ಟೆ ಗೊತ್ತಾ? ಮುಂಬಾಗ್ಲು, ಹೆಬ್ಬಾಗ್ಲು, ಬೆಡ್ರೂಮು, ಬಾತ್ರೂಮು, ಕಿಚನ್ನು ಎಲ್ಲಾ ಕಡೆ ಹುಡುಕಾಡ್ಬಿಟ್ಟೆ. ಒಂದ್ ಬಿಟ್ರಲ್ಲ, ಯಾವ್ದು? ಲೆಟ್ರಿನ್. ಓ, ಮರ್ತು ಬಿಟ್ಟೆ ನೋಡು. ರೀ, ಆ? ನನ್ನ ಕೈಲಿ ಕೆಲಸ ಮಾಡಕ್ ಆಗೋಲ್ಲಪ್ಪ. ಪಾಪ. ನೋಡಿ, ನಮ್ಗಿದು ಆದ್ಮೇಲೆ ಎಲ್ಲಾ ಕೆಲಸ ನೀವೇ ಮಾಡ್ಬೇಕು. ನಂಗ್ ಫುಲ್ ರೆಸ್ಟ್. ಅಮ್ಮಣ್ಣಿ, ನೀನು ಫುಲ್ ರೆಸ್ಟ್ ತಗೊಂಬಿಟ್ಟು ನನ್ನನ್ನ ರೋಸ್ಟ್ ಮಾಡ್ಬಿಡು. ಅದಕ್ಕಿಂತಲೂ ಈ ಯಾಲಕ್ಕಿನೇ ಬೆಸ್ಟ್. ಅಯ್ಯೋ, ಬೇಡ ಬೇಡ, ಒಳಗಿಡಿ. ಹಾಗಾದ್ರೆ ನೀನೇ ಬಟ್ಟೆ ಒಗಿತೀಯಾ? ಒಗೆ. ಒಗಿತೀನಿ. ನೋಡು, ಕೆಲಸ ಮಾಡಬೇಕು. ನಾವು ಉದ್ಧಾರ ಆಗೋದಕ್ಕೆ, ನಮ್ಮ ದೇಶ ಉದ್ಧಾರ ಆಗೋದಕ್ಕೆ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಈಗ ನಾವು ಸುಮಾ ಇದ್ದಾಳಲ್ಲ, ಅವಳಲ್ಲೆಲ್ಲೋ ನರ್ಸರಿ ಕೆಲ್ಸಕ್ಕೆ ಸೇರಿದಾಳಲ್ಲ, ಅಲ್ಲಿ ಒಳ್ಳೆ ಹೆಸರು ತಗೊಂಡ್ಬಿಟ್ಟಿದ್ದಾಳಂತೆ. ಅದ್ರ ಮಾಲೀಕ ಕೂಡ ತುಂಬಾ ಒಳ್ಳೆಯವನಂತೆ. ಸುಮಾ ತಂದೆ ಕಾಗದ ಬರ್ದಾರ ನೋಡೆ. ಮನೆಗೆ ಕರೆಸ್ಕೊಳ್ಳೋದು ಸುಸಂಸ್ಕೃತರ ಲಕ್ಷಣ ಅಲ್ಲ, ಆದ್ರೆ ಕರೀಲೇಬೇಕಾಯ್ತು. ನೀವು ಕ್ಷಮಿಸ್ತೀರಿ ಅನ್ಕೊಂಡಿದ್ದೀನಿ. ಹಾಗೆಲ್ಲ ಹೇಳ್ಬಿಡಿ ಸರ್. ನಾನು ಅರ್ಜೆಂಟ್ ಆಗಿ ಟೌನಿಗೆ ಹೋಗ್ಬೇಕಾಗಿ ಬಂದಿದೆ. ಬೆಳಿಗ್ಗೆನೆ ಬಂದ್ಬಿಡ್ತೀನಿ. ನರ್ಸರಿ ಕೆಲಸ ನೀವು ಚೆನ್ನಾಗಿ ನೋಡ್ಕೊಳ್ತೀರಿ. ಅದ್ರ ಜೊತೆ ಒಂದು ಚಿಕ್ಕ ಕೆಲಸ, ಈ ಫೈಲಲ್ಲಿ ಒಂದು ಇಂಪಾರ್ಟೆಂಟ್ ಲೆಟರ್ ಇದೆ, ಅದನ್ನ ಸ್ವಲ್ಪ ಫಾಲೋ ಅಪ್ ಮಾಡ್ಬೇಕು. ಓ, ಶ್ಯೂರ್ ಸರ್. ಒಂದ್ ನಿಮಿಷ, ನೀವು ಮೊದಲ ಸಲ ನಮ್ಮ ಮನೆಗೆ ಬಂದಿದ್ದೀರಿ, ಒಂದು ಟೀ ಮಾಡ್ಕೊಡ್ತೀನಿ. ಸರ್, ಸರ್,
ಅಯ್ಯೋ ಡೋಂಟ್ ವರಿ. ಸರ್ ಯಾಕೆ ಸರ್ ನಿಮ್ಗೆ ತೊಂದ್ರೆ? ನೋ 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 ತೊಂದ್ರೆ. ಇಂಥ ತೊಂದರೆಗಳನ್ನು ತಗೊಳ್ಳೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಈ ಮನೆಯಲ್ಲಿ ನಾನೇ ಯಜಮಾನ, ನಾನೇ ಸೇವಕ, ನಾನೇ ಅಡ್ಗೆಯವ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಒಂಟಿ ಜೀವ. ಹೋಗ್ಲಿ ಬಿಡಿ, ಇದನ್ನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ಆದ್ರೆ ನಿಮಗೆ ಮಾತ್ರ ಒಂದು ಕಪ್ ಟೀ ಮಾಡಿಕೊಡೋ ಅವಶ್ಯಕತೆ ನನಗಿದೆ. ನೀವೇನು ಮುಜುಗರ ಪಟ್ಕೋಬೇಡಿ, ಚೆನ್ನಾಗಿ ಕುಡೀರಿ. ನಾನು ನಿಮ್ಮ ಮನೆಗೆ ಬಂದಾಗ ಡಿಮಾಂಡ್ ಮಾಡಿ ತಗೋತೀನಿ. ಆದ್ರೆ ಈಗ ಮಾತ್ರ ನೀವು ನನ್ನ ಕೈ ಟೀ ಕುಡ್ದು ನೋಡಿ, ನೆನ್ಸ್ಕೊಳ್ತಾ ಇರ್ಬೇಕು. ಗರಂ ಚಾಯ್ ತಗೊಳ್ಳಿ. ಒಂದು ಗುಟ್ಕು ಕುಡಿದು ನೋಡಿ, ಚೆನ್ನಾಗಿದ್ರೆ ಪೂರ್ತಿಯಾಗಿ ಕುಡೀರಿ, ಇಲ್ಲಾಂದ್ರೆ ಹಾಗೆ ಬಿಟ್ಬಿಡಿ. ಟೀ ಹಾಗೆ ಇದೆಯಾ, ಕಾಫಿ ಆಗಿದೆಯಾ? ಯಾಕೆಂದ್ರೆ ನಾನೊಂದೊಂದ್ಸಲ ಮಾಡುವಾಗ ಇದರ ರುಚಿ ಅದಕ್ಕೆ ಬಂದಿರುತ್ತೆ, ಅದರ ರುಚಿ ಇದಕ್ಕೆ ಬಂದಿರುತ್ತೆ. ಹೇಗಿದೆ ಟೀ? ಕಾಫಿ ಚೆನ್ನಾಗಿದೆ. ಕಾಫಿನಾ? ನಮ್ಮ ಟೀ ಟೇಸ್ಟೇ ಹಾಗೆ. ನಗು ಬಂದ್ಬಿಡ್ತಮ್ಮ, ನಗು ಬಂದ್ಬಿಟ್ ಬುದ್ಧಿ. ಏನ್ ಚೆನ್ನಪ್ಪ? ವಾಸದಲ್ಲಿ ಇಡಕ್ ಬುದ್ಧಿ. ಕೊಡು, ನಾನು ಇಡ್ತೀನಿ. ಬರ್ತೀನಿ ಬುದ್ಧಿ, ಹ್ಮ್. ಬರ್ತೀನಮ್ಮ. ಸುಮಾ ಅವ್ರೆ, ನಾನಂತೂ ಇಲ್ಲಿರೋಲ್ಲ. ಇಂಥ ಸುಂದರವಾದ ಹೂಗಳು ಯಾರು ಉಪಯೋಗಕ್ಕೂ ಬಾರದೆ ಬಾಡಿ ಹೋಗಬಾರದು. ಇದನ್ನ ನೀವೇ ಮನೆಗೆ ತಗೊಂಡು ಹೋಗಿ, ಸಂಕೋಚ ಪಟ್ಕೋಬೇಡಿ. ಸುಮಾ ಅವ್ರೆ, ಸುಮಾ ಅವ್ರೆ, ಯಾಕೆ ಗಂಭೀರ ಆಗ್ಬಿಟ್ರಿ? ಇಲ್ವಲ್ಲ? ಓ, ನನಗೆ ಗೊತ್ತು. ನಾನು ಕೊಟ್ಟ ಟೀ ಅಲ್ಲ ಕಾಫಿ ಕುಡಿದು ಹೀಗಾಯ್ತು. ಇನ್ಮೇಲೆ ಟೀ ಅಂತ ಹೇಳಿ ಹೀಗೆ ಕಾಫಿ ಕೊಡೋದಿಲ್ಲ, ಹೆದರ್ಕೋಬೇಡಿ. ಈಗ ನಗ್ನಗ್ತಾ ಇರ್ಬೇಕು, ಇಲ್ಲಾಂದ್ರೆ ಬೇಸರ ಆಗತ್ತೆ ನನಗೂ ಈ ಹೂಗಳಿಗೂ. ನಮ್ಮ ಕಾಂಪೌಂಡ್ ಅಲ್ಲಿ ಇರೋದೆಲ್ಲ ನಗ್ತಾ ಇರ್ಬೇಕು, ಇರೋರೆಲ್ಲ ನಗ್ತಾ ಇರ್ಬೇಕು, ಅದೇ ನನ್ನ ಆಸೆ. ಸುಮಾ, ಏನಮ್ಮ ಕೈಯಲ್ಲಿ ಹೂವು? ಮಾಲೀಕರು ಕೊಟ್ರು. ಅವ್ರ ಊರಲ್ಲಿ ಇರಲ್ವಂತೆ, ಅಲ್ಲಿದ್ರೆ ಬಾಡಿ ಹೋಗುತ್ತೆ ಅಂತ. ಅವ್ರು ಇದನ್ನ ಕೊಟ್ಟು ಕಳಿಸಿದ್ರಲ್ಲಿ ಎಷ್ಟು ಅರ್ಥ ಇದೆ. ನಿನ್ನ ಬಾಳು ಈ ಹೂಗಳ ಹಾಗೆ ನಗನಗತಾ ಇರ್ಲಿ ಅಂತ ಇರ್ಬೇಕು. ದೇವ್ರ ಹತ್ರ ಇಡಮ್ಮ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನನಗೆ ಗೊತ್ತಿತ್ತು ನೀವು ಕಾಫಿ ತಗೊಂಡು ಬಂದೇ ಬರ್ತೀರಿ ಅಂತ. ಅದಕ್ಕೆ ನೋಡಿ ಕಪ್ಸ್ ಎಲ್ಲ ರೆಡಿ ಮಾಡ್ಕೊಂಡೇ ಇಟ್ಟಿದ್ದೀನಿ. ಅಲ್ಲಿಂದಲೇ ಘಮ ಘಮ ಅಂತಿದೆ. ಇನ್ನು ಒಳಗೆ ಹೋದ್ಮೇಲೆ ಏನು ಅನ್ನತ್ತೋ. ನೀವು ತಗೊಳ್ಳಿ, ನನ್ಗೆ ಬೇಡಿ ಸರ್. ನೀವು ತಗೊಳ್ಳಿ. ಬೇಡಿ ಸರ್. ಓ ಸಾರಿ, ಇದೇನಪ್ಪ ನಮ್ ಕಾಫಿನೇ ನಾನು ಕೊಡ್ತಾ ಇದ್ದೇನೆ ಅಂತ ತಿಳ್ಕೊಬೇಡಿ. ತಿಳ್ಕೊಳ್ಳೋದಿಲ್ಲ ತಾನೇ? ನನಗೆ ಗೊತ್ತಿದೆ ನೀವು ತಿಳ್ಕೊಳ್ಳಲ್ಲ ಅಂತ. ಕೂತ್ಕೊಳ್ಳಿ, ತಗೊಳ್ಳಿ. ಸರ್, ಕಾಫಿ ಹೇಗಿದೆ? ಚೆನ್ನಾಗಿಲ್ಲ ಅಂತ ಹೇಳೋಕಾಗತ್ತೆ? ಅದು ನಿಮ್ಮಷ್ಟೇ ಚೆನ್ನ, ನಿಮ್ದೇ ಕಲರ್. ನನಗೆ ಕಾಫಿ ಕಲರ್ ಅಂದ್ರೆ ಬಹಳ ಇಷ್ಟ. ಹೇಗಿದೆ ಜೋಕು? ನಳಪಾಗ ಇಳಿಸೋಕೆ ಸ್ಟೋವ್ ಮೇಲೇನೋ ಇಟ್ಟಿದ್ದೆ. ಏನಾಯ್ತು ಸರ್? ಕೈ ಸುಟ್ಕೊಂಡೆ. ಉರಿ ಉರಿ, ಬರ್ನಾಲ್ ಬರ್ನಾಲ್. ಸುಟ್ಟ ಗಾಯಕ್ಕೆ ಹಚ್ಚಿರಿ ಬರ್ನಾಲ್ ಬರ್ನಾಲ್. ಅಲ್ಲಿ ಡಾರ್ನಲ್ ಇದೆ ನೋಡಿ, ಕೆಟ್ಟ ಗಾಯಕ್ಕೆ ಹಚ್ಚಿರಿ ಬರ್ನಾಲ್ ಬರ್ನಾಲ್ ಬರ್ನ್ ಆಲ್. ಬರ್ನಾಲ್ ಎಲ್ಲಿದೆಯೋ ಅಲ್ಲಿದೆ ಉರಿ. ಏನ್ ತಿಳ್ಕೊಬೇಡಿ, ಅದು ಉರಿ ಉರಿ ಅಂತ ಇದ್ರೆ ಇನ್ನು ಜಾಸ್ತಿ ಉರಿಯುತ್ತೆ. ಅದನ್ನೇ ಮರೆಯೋ ಪ್ರಯತ್ನ ಮಾಡಿದ್ರೆ ಮರ್ತೋಗ್ಬಿಡುತ್ತೆ. ಅದಕ್ಕೆ ಹಾಡ್ತಾ ಇದ್ದೀನಿ. ನೋಡಿದ್ರ, ಇರೋದೇ ಹೀಗೆ. ಯಾರೋ ಗಾಯ ಮಾಡ್ತಾರೆ, ಯಾರೋ ಔಷಧಿ ಹಚ್ಚಿ ಅದನ್ನು ವಾಸಿ ಮಾಡ್ತಾರೆ. ಆದ್ರೆ ಗಾಯ ಮಾಡೋರ್ಗಿಂತ ವಾಸಿ ಮಾಡೋರಿಗೆ ಹೆಚ್ಚು ಮಹತ್ವ. ಕೆಲವರು ಮೈಗೆ ಗಾಯ ಮಾಡಿದ್ರೆ ಕೆಲವರು ಮನಸ್ಸಿಗೆ ಗಾಯ ಮಾಡ್ತಾರೆ. ಅಂತ ಗಾಯ ವಾಸಿ ಆಗೋದು ಮಾತ್ರ ಸ್ವಲ್ಪ ಕಷ್ಟ. ಆದ್ರೆ ಕೆಲವರು ಅಂತ ಗಾಯನೂ ವಾಸಿ ಮಾಡ್ತಾರೆ. ಅಂಥವ್ರ ಮನಸ್ಸು ದೊಡ್ಡದು ಅಂತ ನನ್ನ ಭಾವನೆ. ನೀವೇನಂತೀರಿ? ನನ್ನ ಗಾಯ ನೀವು ವಾಸಿ ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್. ಅಡ್ಗೆ ಮಾಡೋರ್ನಾರ್ನಾದ್ರೂ? ಓ, ನೀವಿನ್ನು ಯಾಕೆ ಮದುವೆ ಮಾಡ್ಕೊಂಡಿಲ್ಲ ಅಂತ ಕೇಳ್ತೀರಿ ಅನ್ಕೊಂಡೆ. ಆ ಸಮಯ ಇನ್ನೂ ಬಂದಿಲ್ಲ ಅಲ್ಲ? ಅದು ಬೇಗ ಬರ್ಲಿ ಅಂತ ಹಾರೈಸ್ತೀನಿ
ಅಂತೀರಾ? ಹಾರೈಸಿ, ನಾನು ಏನು ಅಂದ್ಕೊಳ್ಳಲ್ಲ. ನಿಮಗೂ ನಾನು ಅದನ್ನೇ ಹಾರೈಸ್ತೀನಿ. ಓಕೆ? ಇವತ್ತು ನಿಜವಾಗ್ಲೂ ನಿನಗೆ ಶಾಸ್ತ್ರೋಕ್ತವಾಗಿ ಶ್ರಾದ್ದ ಮಾಡಿ ಪಿಂಡ ಹಾಕ್ತಾ ಇದ್ದೀನಿ. ಬದುಕಿದ್ದಿದ್ರೆ ನೀನ್ ಯಾವತ್ತೋ ಬರ್ತಾ ಇದ್ದೆ. ನೋಡ್ಕೋ ನಿನ್ನ ಪಿಂಡ. ಇವತ್ತಿಗೆ ನಿನ್ನ ಋಣ ತೀರೋಯ್ತು ಚಂದ್ರು. ಬಾ, ನಿನಗೋಸ್ಕರ ಇಟ್ಟಿರೋ ಪಿಂಡ ತಿನ್ಕೊಂಡು ಹೋಗು. ಚಂದ್ರು ಬಾರೋ. ಕಾ 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 ಕಾ. ಬಂದ್ಯಾ ಸದ್ಯ? ಇನ್ನು ಹೇಗೋ ಗುರ್ತಿಸೋದು? ಇಲ್ಲಿ ಎಲ್ರ ಶೇಪು ಒಂದೇ, ಎಲ್ರ ಕಂಠನೂ ಒಂದೇ. ನೋಡೋ, ನಿನ್ನ ಈ ರೂಪದಲ್ಲಿ ಗುರ್ಸಕ್ ಆಗೋದೇ ಇಲ್ಲ. ಇನ್ನೊಂದು ಡಬ್ಬಯ್ಯ ಅಂತೀನೋ. ಬಾರೋ, ಹೇಗಾದ್ರೂ ಬಾರೋ. ನನಗ್ ಕೋಪ ಬರುತ್ತೆ, ನಾನು ಬೈತೀನಿ. ಏ ಫುಲ್ ರಾಸ್ಕಲ್, ಮೂತ್ವಾಗಾದ್ರೂ ಬಾರೋ. ಭೂತನ? ಹಾಗಾದ್ರೆ ಚಂದ್ರು ಚಂದ್ರು. For more updates, like, comment, subscribe to our channel.